ನಮಸ್ಕಾರ. ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ. ಯುಧಿಷ್ಠಿರ ಲೋಮೇಶ ಮಹರ್ಷಿಗಳೊಂದಿಗೆ ತನ್ನ ತೀರ್ಥಯಾತ್ರೆಯನ್ನು ಮುಂದುವರಿಸಿದ. ಅವನು ಇಂದ್ರ ಸರೋವರದ ಬಳಿಗೆ ಬಂದ. ಆ ಇಂದ್ರ ಸರೋವರ ಈಗಲೂ ಸಹ ಇದೆ. ಅದು ರುದ್ರಪ್ರಯಾಗದ ಸಮೀಪದಲ್ಲಿದೆ. ಈ ಉತ್ತರಾಖಂಡ ರಾಜ್ಯದಲ್ಲಿ ಅದು ಬರುತ್ತದೆ. ಈ ಇಂದ್ರ ಸರೋವರಕ್ಕೆ ಬಂದಾಗ ಮಹರ್ಷಿಗಳು ಹೇಳಿದರು, ಯುಧಿಷ್ಠಿರ, ಇಲ್ಲಿ ಆ ಮಾಂಧಾತ ಮಹಾರಾಜ ಆತ ಯಜ್ಞ ಯಾಗಾದಿಗಳನ್ನು ಇಲ್ಲಿ ಮಾಡಿದ್ದ. ಮತ್ತು ಸೋಮಕ ಮಹಾರಾಜ ಆತನೂ ಸಹ ಇಲ್ಲಿ ಯಜ್ಞಗಳನ್ನು ಮಾಡಿದ್ದ ಎಂದರು. ಇದು ಪವಿತ್ರವಾದ ಸ್ಥಳ ಎಂದರು. ಯುಧಿಷ್ಠಿರ ಕೇಳಿದ, ಈ ಮಾಂಧಾತ ಮಹಾರಾಜ, ಅವನಿಗೆ ಈ ಮಾಂಧಾತ ಎನ್ನುವ ಹೆಸರು ಹೇಗೆ ಬಂತು ಎಂದ. ಸ್ವಲ್ಪ ವಿವರವಾಗಿ ಹೇಳಿ ಎಂದು ವಿನಂತಿಸಿದ. ಆಗ ಲೋಮೇಶ ಮಹರ್ಷಿಗಳು ಹೇಳಿದರು, ಯುಧಿಷ್ಠಿರ, ಹಿಂದೆ ಇಕ್ಷ್ವಾಕು ವಂಶ ಅಂದರೆ ರಾಮನ ವಂಶವೇ ಸೂರ್ಯವಂಶ. ಈ ಸೂರ್ಯವಂಶದಲ್ಲಿ ರಾಮನಿಗಿಂತ ಬಹಳ ಹಿಂದೆ ಒಬ್ಬ ಯವನಾಶ್ವ ಎನ್ನುವ ಮಹಾರಾಜನಿದ್ದ. ಆ ಮಹಾರಾಜ ಬಹಳ ಧರ್ಮಪರನಾಗಿದ್ದ, ಪರಾಕ್ರಮಶಾಲಿಯಾಗಿದ್ದ. ಅನೇಕ ಯಜ್ಞ ಯಾಗಾದಿಗಳನ್ನು ಆತ ಮಾಡಿದ್ದ. ಪ್ರಜೆಗಳನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ. ಆತನಿಗೆ ಒಂದೇ ಒಂದು ಕೊರಗಿತ್ತು, ಏನೆಂದರೆ ಅವನಿಗೆ ಪುತ್ರ ಸಂತಾನವಿರಲಿಲ್ಲ. ಹಾಗಾಗಿ ಒಂದು ಕಾಲಘಟ್ಟದಲ್ಲಿ ಆತ ತನ್ನ ರಾಜ್ಯವನ್ನು ಆ ಮಂತ್ರಿಗಳಿಗೆ ವಹಿಸಿ ಈ ಒಂದು ಆಶ್ರಮದಲ್ಲಿ ತಪಸ್ಸು ಮಾಡಲು ಶುರು ಮಾಡಿದ. ಒಂದಷ್ಟು ಕಾಲವಾಯಿತು. ಈ ತಪಸ್ಸು ಮಾಡುತ್ತಿದ್ದ ಸ್ಥಳ ಈ ಭೃಗು ಮಹರ್ಷಿಯ ಆಶ್ರಮಕ್ಕೆ ಸಮೀಪವಿತ್ತು. ಆ ಭೃಗು ಮಹರ್ಷಿಯ ಆಶ್ರಮದಲ್ಲಿ ಒಮ್ಮೆ ಭೃಗು ಮಹರ್ಷಿಯ ಪುತ್ರ ಚವನ ಮಹರ್ಷಿ ಆತ ಈ ಮಾಂಧಾತ ಮಹಾರಾಜನಿಗಾಗಿಯೇ ಒಂದಷ್ಟು ಕಾಲ ಕಠಿಣವಾದ ತಪಸ್ಸನ್ನು ಮಾಡಿ ಆ ತಪಸ್ಸನ್ನು ಕ್ರೋಢೀಕರಿಸಿ ಅದನ್ನು ಮಾರ್ಪಾಡು ಮಾಡಿ ಅದನ್ನು ಸಂಸ್ಕರಿಸಿ ಒಂದು ಬೀಜದ ರೂಪದಲ್ಲಿ, ದ್ರವದ ರೂಪದಲ್ಲಿ, ಒಂದು ಕುಂಭದಲ್ಲಿ ಇಟ್ಟಿದ್ದ. ಒಂದು ಸಣ್ಣದಾದ ಮಡಕೆ ಎಂದು ಹೇಳಬಹುದು. ಅದು ಯಜ್ಞ ಪೀಠದ ಮೇಲೆ ಭೃಗು ಮಹರ್ಷಿಯ ಆಶ್ರಮದಲ್ಲೇ ಇತ್ತು. ಅದೇ ವೇಳೆಯಲ್ಲಿ ಈ ಯವನಾಶ್ವ ಮಹಾರಾಜ ಆತ ಮೊದಲೇ ಸ್ವಲ್ಪ ಈ ತಪಸ್ಸಿನಿಂದ ದುರ್ಬಲನಾಗಿದ್ದ. ಆತನಿಗೆ ಬಹಳ ಬಾಯಾರಿಕೆ ಆಯಿತು. ಆತ ನೀರನ್ನು ಹುಡುಕುತ್ತಾ ಈ ಭೃಗು ಮಹರ್ಷಿ ಆಶ್ರಮಕ್ಕೆ ಬಂದ. ಅಲ್ಲಿ ಕ್ಷೀಣವಾದ, ಮುಂಚೆ ದುರ್ಬಲನಾಗಿದ್ದನಲ್ಲದೆ ಅವನ ಧ್ವನಿ ಜೋರಾಗಿ ಇರಲಿಲ್ಲ, ಕ್ಷೀಣವಾಗಿತ್ತು. ಆತ ನೀರು ಬೇಕು ಎಂದು ಕೇಳಿದ. ಆಗ ಋಷಿ ಮುನಿಗಳೆಲ್ಲ ಮಲಗಿಕೊಂಡಿದ್ದರು, ಅವರಿಗೆ ಎಚ್ಚರವಾಗಲೇ ಇಲ್ಲ. ಆತ ನೀರಿಗೆ ಹುಡುಕಿದಾಗ ಆ ಯಜ್ಞ ಪೀಠದ ಮೇಲೆ ಈ ಕುಂಭ ಕಾಣಿಸಿತು. ಹೋಗಿ ನೋಡಿದ. ಯವನಾಶ್ವ ಮಹಾರಾಜನಿಗೆ ನೀರು ಸಿಕ್ಕಿದ್ದೆ ಒಂದು ನಿಧಿ ಸಿಕ್ಕಿದಂತೆ ಆಯಿತು. ಅವನಿಗೆ ಆ ಮಂತ್ರಪೂರಿತ ನೀರಿನ ಉದ್ದೇಶವೇ ಗೊತ್ತಿರಲಿಲ್ಲ. ಆತ ಅದನ್ನು ತೆಗೆದುಕೊಂಡು ಘಟಘಟನೆ ಕುಡಿದು ಬಿಟ್ಟ ಸಂಪೂರ್ಣವಾಗಿ. ಸ್ವಲ್ಪ ಹೊತ್ತಿಗೆ ಆ ಋಷಿಗಳಿಗೆ ಎಚ್ಚರವಾಯಿತು. ಅವರು ನೋಡುತ್ತಾರೆ, ಈ ಕುಂಭ ಅದರಲ್ಲಿದ್ದ ಮಂತ್ರಪೂರಿತ ಜಲ ಖಾಲಿಯಾಗಿ ಹೋಗಿದೆ. ಅವರು ಹೀಗೆ ಯಾರು ಕುಡಿದರು ಎಂದು ವಿಚಾರಿಸುತ್ತಿರುವಾಗ ಯವನಾಶ್ವ ಮಹಾರಾಜ ಹೇಳಿದ, ನಾನು ಅದನ್ನು ಕುಡಿದು ಬಿಟ್ಟೆ ಎಂದ. ಆಗ ಚವನ ಮಹರ್ಷಿ ಅತ್ಯಂತ ವಿಷಾದದಿಂದ ಹೇಳಿದ, ಮಹಾರಾಜ, ಏನು ಕೆಲಸ ಮಾಡಿಬಿಟ್ಟೆ. ನಾನು ನಿನಗೋಸ್ಕರವಾಗಿಯೇ ಕಠಿಣವಾದ ತಪಸ್ಸನ್ನು ಮಾಡಿ ನಿನ್ನ ಪುತ್ರ ಸಂತಾನಕ್ಕಾಗಿಯೇ ಆ ತಪಸ್ಸನ್ನು ಬೀಜದ ರೂಪದಲ್ಲಿ, ದ್ರವದ ರೂಪದಲ್ಲಿ, ಮಂತ್ರದಿಂದ ಶುದ್ಧೀಕರಿಸಿ ಇಟ್ಟಿದ್ದ ಕುಂಭವಿದು. ಅದನ್ನು ನೀನು ಕುಡಿದು ಬಿಟ್ಟೆ. ಅದು ನಿನ್ನ ಪತ್ನಿ ಸೇವಿಸಬೇಕಾಗಿತ್ತು. ಈಗ ನೀನು ಕುಡಿದು ಬಿಟ್ಟೆ. ಅದು ಈಗ ನೀನು ಆ ಗರ್ಭವನ್ನು ಧರಿಸಬೇಕಾಗಿತ್ತು. ಅದು ವ್ಯರ್ಥವಾಗುವುದಿಲ್ಲ, ಅದನ್ನು ತಪ್ಪಿಸಲೂ ಸಹ ಸಾಧ್ಯವೇ ಇಲ್ಲ. ಆ ಮಂತ್ರಪೂರಿತ ಜಲದಿಂದ ಇಂದ್ರನನ್ನೇ ಮೀರಿಸಬಲ್ಲ ಒಬ್ಬ ಪುತ್ರ ನಿನಗೆ ಹುಟ್ಟುತ್ತಾನೆ. ನಿನಗೆ ಯಾವುದೇ ಕಷ್ಟವಾಗದಂತೆ, ನೋವಾಗದಂತೆ ನಾನು ಇನ್ನೊಂದು ಯಾಗವನ್ನು ಮಾಡುತ್ತೇನೆ. ಇದು ದೈವ ನಿಯಾಮಕವೋ ಏನೋ ಎಂದ ಮಹರ್ಷಿ. ನಂತರ ಚವನ
ಮಹರ್ಷಿ ಇನ್ನೊಂದು ಯಾಗವನ್ನು ಸಹ ಮಾಡಿದ. 100 ವರ್ಷಗಳ ಕಾಲ ಈ ಯವನಾಶ್ವ ಮಹರ್ಷಿಯ ಗರ್ಭದಲ್ಲೇ ಆ ಕೂಸು ಇತ್ತು. 100 ವರ್ಷಕ್ಕೆ ಆ ಮಗು ಯವನಾಶ್ವ ಮಹರ್ಷಿ ಅಂದರೆ ಮಹಾರಾಜನೇ ಅವನ ಈ ಎಡಭಾಗದ ಹೊಟ್ಟೆಯನ್ನು ಸೀಳಿಕೊಂಡು ಸೂರ್ಯನಂತೆ ತೇಜಸ್ವಿಯಾದ ಒಬ್ಬ ಮಗು ಹೊರಗೆ ಬಂತು. ಯವನಾಶ್ವನಿಗೆ ನೋವು ಆಗಲಿಲ್ಲ, ಆತ ಸಾಯಲೂ ಇಲ್ಲ ಆ ಯಾಗದ ಪ್ರಭಾವದಿಂದ. ಈ ಯವನಾಶ್ವನಿಗೆ ಪುತ್ರ ಸಂತಾನವಾಗಿದೆ ಎಂಬ ವಿಷಯವನ್ನು ತಿಳಿದು ಇಂದ್ರ ಮತ್ತು ಅವನ ದೇವತೆಗಳು ಅದನ್ನು ನೋಡುವುದಕ್ಕೆ ಬಂತು. ಮಹಾರಾಜ ಮತ್ತು ಅವನ ಪುತ್ರನಿಗೆ ಆ ಮಗುವನ್ನು ನೋಡಿ ದೇವತೆಗಳಿಗೆ ಸಂತೋಷವಾಯಿತು. ಜೊತೆಗೆ ಒಂದು ರೀತಿಯ ಕರುಣೆಯೇ ಉಂಟಾಯಿತು. ಆ ದೇವತೆಗಳು ಹೇಳಿದರು, ಪಾಪ ಎಂಥ ದುರದೃಷ್ಟವಾದ ಮಗು ಇದು, ತನ್ನ ತಾಯಿಯ ಹಾಲನ್ನು ಕುಡಿಯುವ ಸೌಭಾಗ್ಯವೂ ಅದಕ್ಕೆ ಇಲ್ಲವಲ್ಲ ಎಂದರು. ಆಗ ಇಂದ್ರ ಹೇಳಿದ, ಅದಕ್ಕೇಕೆ ಚಿಂತೆ, ಆ ಮಗು ನನ್ನನ್ನೇ ಕುಡಿಯುತ್ತಾನೆ, ನನ್ನನ್ನೇ ಪಾನ ಮಾಡುತ್ತಾನೆ, ಮಾಂ ದಾಸ್ಯತಿ ಎಂದ. ಅವನು ಇಂದ್ರ ಮಾಂ ದಾಸ್ಯತಿ ಎಂದ ಹೇಳಿದ್ದರಿಂದ ಆ ದೇವತೆಗಳು ಅವನಿಗೆ ಮಾಂ ಧಾತ ಎಂದು ಹೆಸರಿತ್ತು. ಮಾಂ ಧಾತೃ ಎನ್ನುವ ಹೆಸರು ಸಹ ಅವನಿಗೆ ಇದೆ. ಇಂದ್ರ ತನ್ನ ತೋರು ಬೆರಳನ್ನು ಆ ಮಗುವಿನ ಬಾಯಿಯಲ್ಲಿ ಇಟ್ಟ. ಮಗು ಆ ತೋರು ಬೆರಳನ್ನು ಚೀಪಿತು. ಆಗ ಆ ತೋರು ಬೆರಳಿನಿಂದ ಅದು ಏನು ಇಂದ್ರನ ಶಕ್ತಿಯೋ ಅಮೃತವೋ ಅದು ಏನು ಬಂತೋ 13 ಗೇಣಿನಷ್ಟು ಉದ್ದವಾಗಿ ಆ ಮಗು ತಕ್ಷಣವೇ ಬೆಳೆಯಿತು, ಯುವಕನಾಗಿ ಹೋಯಿತು. ಆ ಮಗುವಿಗೆ ಧ್ಯಾನಾಸಕ್ತನಾಗುತ್ತಿದ್ದಂತೆ ಅದಕ್ಕೆ ಎಲ್ಲ ವೇದಾಂಗಗಳು, ಶಾಸ್ತ್ರಗಳು, ಜೊತೆಗೆ ಶಸ್ತ್ರಾಸ್ತ್ರಗಳ ವಿದ್ಯೆಯು ಸಹ ತಾನಾಗಿಯೇ ಬಂತು. ಅಜಗವ ಎನ್ನುವ ಧನಸ್ಸು ಸಹ ಬಂತು. ಜೊತೆಗೆ ಈ ಸ್ವರ್ಗದಿಂದಲೇ ಬಾಣಗಳು ಬಂದವು. ಅಭೇದ್ಯವಾದ ಒಂದು ಕವಚವೂ ಸಹ ಆತನಿಗೆ ಬಂತು. ಆತ ಒಬ್ಬ ತಿಳುವಳಿಕೆಯುಳ್ಳ, ಸದ್ಗುಣಿಯಾದ, ಪರಾಕ್ರಮಶಾಲಿಯಾದ ಯುವಕನಾಗಿ ತಕ್ಷಣವೇ ಮಾರ್ಪಾಡಾಗಿ ಹೋದ. ದೇವೇಂದ್ರ ಆತನಿಗೆ ಪಟ್ಟಾಭಿಷೇಕವನ್ನು ಮಾಡಿದ. ಆ ನಂತರ ಈ ಮಾಂಧಾತ ಮಹಾರಾಜ 3 ಲೋಕಗಳನ್ನು ಜಯಿಸಿದ. ಆತ ಈ ಅನೇಕ ಈ ರಾಜಸೂಯ, ಅಶ್ವಮೇಧ ಯಾಗಗಳು ಇವೆಲ್ಲವನ್ನೂ ಮಾಡಿದ. ಅವನು ಎಷ್ಟು ಸದ್ಗುಣಿ ಮತ್ತು ಪರಾಕ್ರಮಶಾಲಿ ಆಗಿದ್ದನೆಂದರೆ ಆತನಿಗೆ ಅನೇಕ ರಾಜರುಗಳು ನನ್ನ ರಾಜ್ಯವನ್ನು ನೀನೇ ತೆಗೆದುಕೋ, ನೀನೇ ಆಡಳಿತವನ್ನು ಚೆನ್ನಾಗಿ ನಡೆಸುತ್ತೀಯೇ ಎಂದು ಕೊಡುವ ಪರಿಸ್ಥಿತಿ ಬಂತು. ಅವರು ಈತನಿಗೆ ಸಾಮಂತರಾಗಿಯೂ ಸಹ ಹೋದರು. ಇಡೀ ಭೂಮಿಯನ್ನು ಮಾಂಧಾತ ಚಕ್ರವರ್ತಿ ಆಳಿದ. ಅವನು ಯಾಗಗಳನ್ನು ಮಾಡುವಾಗ 1,00,000 ಕೋಟಿ ಗೋವುಗಳನ್ನು ದಾನ ಮಾಡಿದ ಎಂದು ಹೇಳುತ್ತಾರೆ. ಅಷ್ಟರ ಮಟ್ಟಿಗೆ ಅವನ ದಾನ ದಕ್ಷಿಣೆಗಳು ಸಮೃದ್ಧವಾಗಿತ್ತು. ಅದಷ್ಟೇ ಅಲ್ಲ, ಒಮ್ಮೆ ಅವನ ದೇಶಕ್ಕೆ ಕ್ಷಾಮ ಬಂದಾಗ ಮಾಂಧಾತ ಮಹಾರಾಜ ಮೋಡಗಳಿಗೆ ಆಜ್ಞೆ ಮಾಡಿ ಮಳೆ ಸುರಿಸುವಂತೆ ಮಾಡಿದ. ಇಂದ್ರ ಈ ಮಳೆಯ ದೇವತೆಯಲ್ಲದು. ಇಂದ್ರನೇ ಇವನ ಶಕ್ತಿಯನ್ನು ನೋಡಿ ಇವನೇನು ನನಗಿಂತ ಬಲಶಾಲಿಯೇ ಎನ್ನುವ ಅನುಮಾನ ಇಂದ್ರನಿಗೆ ಹುಟ್ಟುವಂತೆ ಆಯಿತು. ಅವನಿಗೆ ಆಶ್ಚರ್ಯವಾಗಿ ಹೋಯಿತು. ಅವನು ಎಷ್ಟು ಅರ್ಹತೆಯನ್ನು ಪಡೆದುಕೊಂಡ ಎಂದರೆ ಇಂದ್ರನ ಅರ್ಧ ಸಿಂಹಾಸನದಲ್ಲಿ ಕೂರುವ ಅರ್ಹತೆಯನ್ನು ಈ ಮಾಂಧಾತ ಅಥವಾ ಮಾಂಧಾತೃ ಚಕ್ರವರ್ತಿ ಪಡೆದುಕೊಂಡ. ಇಷ್ಟೆಲ್ಲ ವಿವರಗಳನ್ನು ಯುಧಿಷ್ಠಿರನಿಗೆ ಲೋಮೇಶ ಮಹರ್ಷಿಗಳು ಹೇಳಿದರು. ಈ ಮಾಂಧಾತ ಮಹಾರಾಜನ ಬಗ್ಗೆ ಮಹಾಭಾರತದಲ್ಲಿ ಅಷ್ಟೇ ಅಲ್ಲ, ಭಾಗವತದಲ್ಲೂ ಸಹ ಬರುತ್ತದೆ. ಜೊತೆಗೆ ಆ ನಂತರ ಬಂದ ಅನೇಕ ವರ್ಷಗಳ ನಂತರ ಬಂದ ಈ ಬೌದ್ಧ ಸಾಹಿತ್ಯದಲ್ಲಿ ಬೌದ್ಧರ ಜಾತಕದ ಕಥೆಗಳಲ್ಲಿ ಮಾಂಧಾತ ಮಹಾರಾಜನ ಬಗ್ಗೆ ಬರುತ್ತೆ. ಮಾಂಧಾತ ಎನ್ನುವ ಅವನ ಹೆಸರಿನೇ ಒಂದು ಎತ್ತರವಾದ ಪರ್ವತ,
ಹಿಮಾಲಯದ ಶ್ರೇಣಿಗಳಲ್ಲಿ ಕೈಲಾಸ ಪರ್ವತದ ಸಮೀಪವೇ ಆ ಪರ್ವತವೂ ಸಹ ಇದೆ. ಇವನ ಹೆಸರಿನದೇ ಪರ್ವತ. ಜೊತೆಗೆ ಇವನ ಹೆಸರಿನದೇ ಮಧ್ಯಪ್ರದೇಶದಲ್ಲಿ ಒಂದು ದ್ವೀಪವಿದೆ. ನರ್ಮದಾ ನದಿಯಲ್ಲಿನ ಒಂದು ದ್ವೀಪ, ಅದಕ್ಕೆ ಮಾಂಧಾತ ದ್ವೀಪ ಎಂದೇ ಹೆಸರು. ಆ ದ್ವೀಪದಲ್ಲಿಯೇ ಈ ಓಂಕಾರೇಶ್ವರ ಜ್ಯೋತಿರ್ಲಿಂಗವೂ ಸಹ ಇರುವುದು. ಇಷ್ಟೇ ಅಲ್ಲದೆ ಈ ಮಾಂಧಾತನಿಂದ ಪೂಜಿತವಾದ ಶಿವಲಿಂಗಗಳು ಮತ್ತು ಮಾಂಧಾತನ ಬಗ್ಗೆ ದೇವಾಲಯಗಳು, ಶಿಲೆಗಳು ಮತ್ತು ವಿವರಗಳು ಸಹ ಇದೆ. ಈ ರೀತಿಯಾಗಿ ಈ ಮಾಂಧಾತ ಮಹಾರಾಜ ಈಗಲೂ ಇತಿಹಾಸದಲ್ಲಿ ಇದ್ದಾನೆ ಎಂದರೆ ತಪ್ಪಾಗಲಾರದು. ಮುಂದಿನ ಸಂಚಿಕೆಯಲ್ಲಿ ಈ ಸೋಮಕ ರಾಜ ಮತ್ತು ಆತನ ಮಗ ಜಂತು ಅವರ ಬಗ್ಗೆ ತಿಳಿದುಕೊಳ್ಳಿ. ನಮಸ್ಕಾರ.